ಇದು ಬಂದುಬಿಟ್ಟು ಟಾಪ್ ಲೋಡ್ ವಾಷಿಂಗ್ ಮಷಿನ್. ಇದು ಬೀಟ್ ವಾಶ್ ಕೂಡ. ನೀವು ಪ್ರತಿ 15 ದಿನಕ್ಕೆ ಒಂದು ಸತೆ ಮಾಡಬೇಕಾಗಿರೋಂಥ ಕೆಲಸ ಇದು. 15 ದಿನಕ್ಕೆ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸತಿ ಆದರೂ ಕ್ಲೀನ್ ಮಾಡಲೇಬೇಕು ಇದನ್ನು. ಯಾಕಂದರೆ ಬಟ್ಟೆಗಳದ್ದು ಕೊಳೆ ಎಲ್ಲ ಹೋಗಿ ಇಲ್ಲಿ ಸೇರ್ಕೊಂಡಿರುತ್ತೆ. ಸೇರ್ಕೊಂಡು ಏನು ಮಾಡುತ್ತೆ, ಅದು ಒಳಗಡೆ ಯಾವಾಗೂ ನೀರು ಬೀಳ್ತಾ ಇರೋದ್ರಿಂದ ವಾಸನೆ ಬರೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಇದನ್ನು ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇರಬೇಕು. 15 ದಿನಕ್ಕೊಂದು ಸತೆ, ತಿಂಗಳಿಗೊಂದು ಸತೆ. ಕೆಳಗಡೆ ಏನು ರೌಂಡ್ ಆಗಿರೋದು, ಸರ್ಕಲ್ ಆಗಿರೋದು ಕಾಣ್ತಾ ಇದೆ ಅಲ್ವಾ, ಅದು ಮಧ್ಯದಲ್ಲಿ ಒಂದು ನಟ್ ಕೊಟ್ಟಿರ್ತಾರೆ. ಅದನ್ನು ತೆಗೆದ್ಬಿಟ್ಟು ಲೂಸ್ ಮಾಡಿ ನೀವು ಅಲ್ಲಿನೂ 3 ತಿಂಗಳಿಗೆ ಒಂದು ಸತೆ ಕ್ಲೀನ್ ಮಾಡ್ಕೋಬೋದು. ಅಲ್ಲಿ ಕೂಡ ಡಸ್ಟ್ ಇರುತ್ತೆ. ಬಟ್ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕೂಡ ಡಸ್ಟ್ ಹತ್ತಿದೆ. ಸೊ ಅದನ್ನು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ. ಸೈಡಿಗೆ ಬೀಟ್ ವಾಶಲ್ಲಿ ಈ ಥರ 2 ಕೊಟ್ಟಿರ್ತಾರೆ. ಇದರಲ್ಲಿ ಏನಂತಂದರೆ 2 ತಿಂಗಳಾಯಿತು ಕ್ಲೀನ್ ಮಾಡಿಲ್ಲ. ಸೊ ಹಾಗಾಗಿ ತುಂಬ ಡಸ್ಟ್ ಸೇರಿಕೊಂಡಿದೆ, ಕೊಳೆ ತುಂಬ ಇದೆ ನೋಡಿ. ಈ ಥರ ನೀವು ಓಪನ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಓಪನ್ ಮಾಡಿ, ಯಾಕಂದರೆ ಅದು ತುಂಬ ಡೆಲಿಕೇಟ್ ಇರ್ತವೆ. ನೋಡ್ತಾ ಇದ್ದೀರಲ್ಲ. ಸೊ ಇಷ್ಟು ಆಗೋವರೆಗೂ ಬಿಡೋಕ್ಕಿಂತ 15 ದಿನಕ್ಕೊಂದು ಸತೆ ಕ್ಲೀನ್ ಮಾಡಿಕೊಂಡ್ರೆ ಎಷ್ಟೋ ಬೆಟರ್. ಇಷ್ಟೊಂದು ಗಲೀಜೆಲ್ಲ ಆಗಿರಲ್ಲ, ನಿಮಗೆ ವಾಶ್ ಮಾಡ್ಕೊಳ್ಳೋಕ್ಕೂ ಈಸಿ ಇರುತ್ತೆ. ಸೊ ಬಟ್ಟೆನೂ ವಾಸನೆ ಆಗಲ್ಲ. ಇದೇ ಕೊಳೆ ಹೋಗಿ ಮತ್ತೆ ಬಟ್ಟೆಯಲ್ಲೂ ಕುತ್ಕೊಳ್ಳುತ್ತೆ. ಸೊ ಹಾಗಾಗಿ ಬೆಟರ್ ನೀವು 15 ದಿನಕ್ಕೊಂದು ಸತೆ ಕ್ಲೀನ್ ಮಾಡೋದು ಉತ್ತಮ. ಈ ಕೊಳೆ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಇದನ್ನು ಟೂತ್ ಬ್ರಷ್ ಇರುತ್ತಲ್ವಾ, ನೀವು ಇದಕ್ಕೆ ಸಪ್ರೇಟಾಗಿರ್ತಿರೋ ಅಥವಾ ಏನಾದರೂ ಯೂಸ್ ಮಾಡಿರೋ ಟೂತ್ ಬ್ರಷ್ ಇರುತ್ತಲ್ವ, ಆ ಟೂತ್ ಬ್ರಷ್ಲಿಂದ ಇದನ್ನು ಸ್ವಲ್ಪ ಸೋಪ್ ವಾಟ್ರ್ ಹಾಕಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಾಯಿತು. ಈ ಥರ ಕಾಣಿಸ್ತಾ ಇದೆ ನೋಡಿ. ಸೊ ಇದನ್ನು ನಾವು ಮತ್ತೆ ವಾಪಸ್ ಫಿಕ್ಸ್ ಮಾಡೋಣ. ಇದು ಮೆಶ್ ಕೊಟ್ಟಿರ್ತಾರೆ, ತುಂಬ ಡೆಲಿಕೇಟಾಗಿ ಉಜ್ಜಿ ಬ್ರಷಿಂದ. ಸೊ ಇಲ್ಲಿ ನಾನು ಆಗಲೇ ಸ್ವಚ್ಛ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಫಿಕ್ಸ್ ಇಟ್. ಫಿಕ್ಸ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಫಿಕ್ಸ್ ಮಾಡಿ, ಯಾಕಂತಂದರೆ ಅದು ತುಂಬ ಸೂಕ್ಷ್ಮ ಇರುತ್ತೆ. ಹೊಡಿಯಲ್ಲಿ ಮಾಡಿದರೆ ಮುರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಟಾಗಿ ಕೂತಿದೆಯಲ್ಲ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಇವಾಗ ವಾಷಿಂಗ್ ಮಿಷಿನ್ ಕ್ಲೀನ್ ಆಗಿದೆ, ಯೂಸ್ ಮಾಡೋಕ್ಕೆ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.